ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಸ್ಪೆಷಲ್ ಮನೇಲೇ ಮಾಡುವಂಥ ಎಗ್ ರೈಸ್. ಬೇಕಾಗಿರುವ ಸಾಮಗ್ರಿಗಳು: ಅನ್ನ, ಮೊಟ್ಟೆ, ಈರುಳ್ಳಿ, ಕರಿಬೇವು, ಗೋಡಂಬಿ, ಟೊಮಾಟೊ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಅಚ್ಚ ಖಾರ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಎಣ್ಣೆ. ಮಾಡುವ ವಿಧಾನ: ಬಾಣಲಿ ಕಾಯಕ್ಕಿಟ್ಕೊಂಡು ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ದ ನಂತರ ಗೋಡಂಬಿ ಹಾಕೋಣ. ಗೋಡಂಬಿ ಸ್ವಲ್ಪ ಫ್ರೈ ಆಗಲಿ. ಈಗ ಈರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆಗ್ತಿದ್ದಂತೆ ಸೋಂಪು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೊಮೊಟೊನ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಜನಕ್ಕಾಗುವಷ್ಟು ಎಗ್ ರೈಸ್ ರೆಡಿ ಮಾಡ್ತಾ ಇದ್ದೀನಿ. 4 ಎಗ್ಗು, 3 ಟೊಮೊಟೊ, 1 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸಿ 3 ನಿಮಿಷ ಮುಚ್ಚಿಡೋಣ. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರ ಪುಡಿ ಹಾಕ್ಕೊಂಡು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ. ಈ ಮಿಕ್ಸಿಗೆ ಮೊಟ್ಟೆ ಒಡೆದು ಹಾಕೋಣ. ಟೇಸ್ಟಿಂಗ್ ಪೌಡರು, ಸಾಸು ಯಾವುದೂ ಹಾಕದೇ ಇರುವಂತೆ ಮನೇಲೇ ಮಾಡುವಂಥ ಎಗ್ ರೈಸು. ಇದು ತುಂಬ ಸುಲಭ ವಿಧಾನದಲ್ಲಿ ಮಾಡ್ಬೋದು. ಈ ಮಸಾಲೆ ಜೊತೆ ಎಗ್ಗು ಚೆನ್ನಾಗಿ ಮಿಕ್ಸ್ ಆಗಲಿ. ಎಗ್ಗು ಚೆನ್ನಾಗಿ ಫ್ರೈ ಆದಮೇಲೆ ಅನ್ನನ ಮಿಕ್ಸ್ ಮಾಡೋಣ. ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಹೊರಗಿನ ಫಾಸ್ಟ್ ಫುಡ್ಡುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಇಂಥ ಚಿಕ್ಕ ಚಿಕ್ಕ ಅಡುಗೆಗಳನ್ನು ಮನೇಲೇ ಮಾಡ್ಕೊಳ್ಳೋಣ. ನೀವು ಯಾವುದೇ ರೆಸ್ಟೋರೆಂಟ್ಸ್ಗೆ ಹೋದ್ರೂ ಅವರು 100 ಜನಗಳಿಗೆ ಅಡುಗೆ ಮಾಡಬೇಕಾಗತ್ತೆ. ಹಾಗಾಗಿ ಟೇಸ್ಟಿಂಗ್ ಪೌಡರು, ಕಲರಿಂಗ್ ಕೆಮಿಕಲ್ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಆದಷ್ಟು ಮನೆ ಊಟನೇ ಅಭ್ಯಾಸ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಮನೇಲೇ ಮಾಡುವಂಥ ಎಗ್ ರೈಸ್ ರೆಡಿ. ಒಂದು ಸರ್ವೆ ಪ್ರಕಾರ ಕುಕ್ಕಿಂಗ್ ಮಾಡೋದ್ರಿಂದ ಮೆಂಟಲ್ ಸ್ಟ್ರೆಸ್ ರಿಲೀಫ್ ಆಗುತ್ತಂತೆ. ಹಾಗಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು ಹೆಚ್ಚು ವಿಡಿಯೋಗಳಿಗೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ಎಗ್ ರೈಸ್ ರೆಡಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್